ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಚೈತ್ರಗೌಡ ಯೂಟ್ಯೂಬ್ ಚಾನಲ್. ಎಸ್, ನನ್ನ ಇವತ್ತಿನ ಲಾಗ್ ಇಟ್ಸ್ ಅಗೇನ್ ಎ ಟ್ರಾವೆಲ್ ಲಾಗ್. ನಾನು ಇವತ್ತು ಮಡಿಕೇರಿಗೆ ಹೋಗ್ತಾ ಇದ್ದೀನಿ. ಮಡಿಕೇರಿ ಲಾಗ್ ಇದಾಗಿರುತ್ತೆ. ಸೊ ಮಡಿಕೇರಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ನಾನು ಹೇಳ್ತೀನಿ. ಎಸ್, ನಾವು ನಮ್ಮ ಜರ್ನಿನ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಶುರು ಮಾಡಿದ್ವಿ. ಬಾಪೂಜಿ ನಗರ್ ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿಂದ ನಾವು ಡೈರೆಕ್ಟ್ ಮೈಸೂರಿಗೆ ಬಸ್ ತೊಗೊಂಡ್ವಿ. ನೀವು ನೋಡ್ಬೋದು. ಯಾಕಂದರೆ ನಮಗೆ ಡೈರೆಕ್ಟ್ ಮಡಿಕೇರಿಗೆ ಸಿಕ್ಕಿರಲಿಲ್ಲ. ಆಮೇಲೆ ನಾವು ಸ್ವಲ್ಪ ಬೇಗ ಹೋಗಬೇಕಿತ್ತು. ಅದಕ್ಕೆ ನಾವು ಬಾಪೂಜಿ ನಗರಿಂದ ಮೈಸೂರು ನಾನ್ ಸ್ಟಾಪ್ ಅಶ್ವಮೇಧ ಬಸ್ ತೊಗೊಂಡು ಫಸ್ಟು ಮೈಸೂರಿಗೆ ಬಂದು ಅಲ್ಲಿಂದ ಮಡಿಕೇರಿ ಬಸ್ ತೊಗೊಳ್ಳೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗೆಯೇ ಮೈಸೂರಿಗೆ ಬಂದು ಬೆಳಿಗ್ಗೆ 8 o'clock ರೀಚ್ ಆದ್ವಿ. ನಾವು 6 o'clock ಅಲ್ಲಿ ಬಿಟ್ಟಿದ್ದು. 8 o'clock ರೀಚ್ ಆದ್ವಿ. ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸೊ ನಮ್ಮ ಫ್ರೆಂಡ್ಸ್ ಇವರು ನನ್ನ ಜೊತೆ ಇವತ್ತು ಟ್ರಾವೆಲ್ ಮಾಡ್ತಿರೋ ಫ್ರೆಂಡ್ಸ್ ತ್ರಿವೇಣಿ, ಕಾವ್ಯ, ಯುವಾಂಶ್ ಆ್ಯಂಡ್ ಭಾವನಾ. ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ನಾವು ಇಲ್ಲೇ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮಡಿಕೇರಿಗೆ ಬಸ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಇಮಿಡಿಯೇಟಾಗಿ ಬ್ರೇಕ್ಫಾಸ್ಟ್ನ ಮುಗಿಸಿ ನಾವು ನಮ್ಮ ಜರ್ನಿನ ಮತ್ತೆ ಶುರು ಮಾಡಿದ್ವಿ. ಮೈಸೂರಿಂದ ಮಡಿಕೇರಿಗೆ ನಾವು ತೊಗೊಂಡ್ವಿ. ಬಟ್ ದಿಸ್ ವಾಸ್ ನಾಟ್ ಎ ನಾನ್ ಸ್ಟಾಪ್, ಬಿಕಾಸ್ ಮೈಸೂರಿಂದ ಮಡಿಕೇರಿಗೆ ಅಷ್ಟು ನಾನ್ ಸ್ಟಾಪ್ ಬಸ್ಗಳಿಲ್ಲ. ಸೊ ನಮಗೆ ಆಪ್ಷನ್ ಇರಲಿಲ್ಲ. ನಮಗೆ ಟೈಮ್ ವೇಸ್ಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸುಮಾರು 8:45 ಹಾಗೆ ನಾವು ಅಲ್ಲಿ ಮೈಸೂರು ಬಸ್ ಸ್ಟಾಪಿಂದ ಮಡಿಕೇರಿ ಬಸ್ ತೊಗೊಂಡ್ವಿ. ಹೋಗ್ತಾ ವ್ಯೂ ಇದು ನಿಮಗೆ ಗೊತ್ತಿದೆ, ಮಡಿಕೇರಿ, ದ ಕೂರ್ಗ್, ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಇನ್ ಕರ್ನಾಟಕ. ಹೋಗ್ತಾನೂ ವ್ಯೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಲೈಟಾಗಿ ಮಳೆ ಬರೋ ಥರ ಇತ್ತು ಮುಂದೆ ಹೋಗ್ತಾ ಹೋಗ್ತಾ. ತುಂಬ ಚೆನ್ನಾಗಿತ್ತು. ಜರ್ನಿನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಥ್ರೂ ಔಟ್ ದ ಜರ್ನಿ ನಾವು ಎಲ್ಲಿ ಹೋಗೋದು, ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡೋದು ಅದ್ರ ಬಗ್ಗೆನೇ ಪ್ಲ್ಯಾನ್ಸ್ ಇರ್ತಿತ್ತು ನಮಗೆ. ಯಾಕೆಂದರೆ ನಮಗೆ ತುಂಬ ಟೈಮ್ ಕಮ್ಮಿ ಇದ್ದಿದ್ದರಿಂದ ಎಲ್ಲ ಪ್ಲೇಸಸ್ಸು ಕವರ್ ಮಾಡೋಕ್ಕಾಗಲ್ಲ ಅಂತಲೂ ಗೊತ್ತಿತ್ತು. ಸೊ ನಿಯರೆಸ್ಟ್ ಪ್ಲೇಸಸ್ ಯಾವ್ದ್ಯಾವ್ದಿದೆ, ಯಾವ ವ್ಯೂ ಪಾಯಿಂಟ್ಗೆ ಹೋಗ್ಬೋದು, ಇಲ್ಲ ಬೇರೆ ಯಾವುದು ಹಿಡನ್ ಪ್ಲೇಸಸ್ ಥರ ಯಾವ್ದಾದ್ರು ಇದ್ದರೆ ಯಾವುದನ್ನ ಕವರ್ ಮಾಡ್ಬೋದು, ಇದ್ರ ಬಗ್ಗೆನೇ ನಾವು ಡಿಸ್ಕಸ್ ಮಾಡಿಕೊಂಡು ಮತ್ತು ಹೇಗೆ ಅಲ್ಲಿಂದ ಹೋದ್ಮೇಲೆ, ಬಿಕಾಸ್ ನಾವು ನಮ್ಮದು ಓನ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತಾ ಇಲ್ಲ. ನೀವು ನೋಡಿದರೆ ನಾನು ಹೋಗ್ತಾ ಇರೋದು ಇಟ್ಸ್ ಅ ಗೌರ್ಮೆಂಟ್ ಬಸ್ಸಲ್ಲಿ. ಸೊ ನಾವು ಅಲ್ಲಿಂದ ಹೋದ್ಮೇಲೆ ಹೇಗೆ ಏನು ಅನ್ನೋದೊಂದಿತ್ತು. ಇಮಿಡಿಯೇಟಾಗಿ ಮಡಿಕೇರಿಗೆ ರೀಚ್ ಆದ್ವಿ. ಇದು ನಮ್ಮದು ಹೋಮ್ ಸ್ಟೇ ತೋರಿಸ್ತೀನಿ ನೋಡಿ. ಈ ಹೋಮ್ ಸ್ಟೇನ ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ಇದ್ದಿದ್ದು 4 ಜನ, ಬಟ್ ಅಲ್ಲಿ ಆಲ್ಮೋಸ್ಟ್ 8 ಮೆಂಬರ್ಸ್ 10 ಮೆಂಬರ್ಸ್ಗೆ ಆಗೋಷ್ಟು ಸ್ಪೇಸ್ ಇತ್ತು ಆ್ಯಕ್ಚುಲಿ. ನಾನು ತೋರಿಸ್ತೀನಿ ನೋಡಿ ನಮ್ಮದು ಹೋಮ್ ಸ್ಟೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಕ್ಲೀನಾಗಿತ್ತು, ಹೈಜೀನಾಗಿತ್ತು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲವಾ, ನಾವೆಲ್ಲೇ ಹೋದ್ರೂ. ಅದು ಅಂದರೆ ನಮಗೆ ಇದು ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು ಈ ಹೋಮ್ ಸ್ಟೇ. ಐ ಥಿಂಕ್ ನಾವು 12 or 1ಗೆ ಚೆಕ್-ಇನ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು 3ಗೆ ಚೆಕ್ಔಟ್ ಕೇಳಿದ್ವಿ. ಬಿಕಾಸ್ ನಾವು ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋದಕ್ಕೆ ಅಂತ ಹೇಳಿ ಅವ್ರು ಅದಕ್ಕೆ ಅಗ್ರಿ ಮಾಡಿದರು. ಸೊ ದಿಸ್ ಇಸ್ ಹೌ ಅವರ್ ಹೋಮ್ ಸ್ಟೇ ಲುಕ್ಸ್ ಲೈಕ್. ತೋರಿಸ್ತೀನಿ, ಕಂಪ್ಲೀಟ್ ಟೂರ್ ಕೂಡ ತೋರಿಸ್ತೀನಿ ನಿಮಗೆ. ಇದು ಎಂಟ್ರಿ. ಹೊರಗಡೆಯಿಂದ ಹೀಗೆ ಕಾಣುತ್ತೆ. ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಹೋಮ್ ಸ್ಟೇಸ್ದೆ. ಅಕ್ಕಪಕ್ಕ ಇರೋದು ಯಾವುದು ಮನೆಗಳಲ್ಲ, ಅಂದರೆ ಯಾರು ಇರೋದಕ್ಕೆ ಇಟ್ಕೊಂಡಿರೋವಂಥದ್ದೆಲ್ಲ, ಗೆಸ್ಟ್ಗಳಿಗೆ ಹೋಮ್ ಸ್ಟೇ ಥರನೇ ಮಾಡಿರೋದು. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ತೋರಿಸ್ತೀನಿ ನೋಡಿ ಇವಾಗ. ಇದು ಹಾಲು. ಈ ಕಡೆ ಡೈನಿಂಗ್ ಟೇಬಲ್ ಥರ ಇಟ್ಟಿದ್ದಾರೆ. ವಾಷಿಂಗ್ ಬೇಸನ್. ಇದು ಕಿಚನ್ನು. ಈ ಹೋಮ್ ಸ್ಟೇಲಿ ನಮಗೆ ಫುಡ್ಡು ಆಫರ್ ಮಾಡಲ್ಲ ಅವರು. ನಾವೇ ಹೊರಗಡೆಯಿಂದ ಆರ್ಡ್ರ್ ಮಾಡ್ಕೋಬೇಕು. ಏನಾದ್ರು ಮಾಡ್ತೀವಿ ಅಂದರೆ ಇಲ್ಲಿಂದ ನಾವು ಬೇಕಾದ್ರೆ ಕುಕ್ ಮಾಡ್ಕೋಬೋದು. ಜಸ್ಟ್ ಅವರು ಎಲೆಕ್ಟ್ರಿಕ್ ಸ್ಟವ್ ಇಟ್ಟಿದ್ದಾರೆ ಅಷ್ಟೇ. ಇದು ಫಸ್ಟ್ ರೂಮು. ನೀವು ನೋಡ್ಬೋದು ಮೇಲ್ಗಡೆನೂ ಅವರು ತುಂಬ ಇದೆಲ್ಲ ಇಟ್ಟಿದ್ದಾರೆ, ಬೆಡ್ಶೀಟ್ಸು ಮತ್ತು ಇದ್ರದ್ದೆಲ್ಲ. ಸೊ ಇನ್ನೂ ಯಾರ್ಯಾರು ಅಡಿಷ್ನಲಾಗಿ ಬಂದರೆ ಅವ್ರಿಗೂ ಆಗುತ್ತೆ. ಇದು ಬೆಡ್ಡು ಮತ್ತು ಇನ್ನೊಂದು ಕಾಟ್ ಕೂಡ ಹಾಕಿದ್ದಾರೆ ಇಲ್ಲಿ. ದ ಹೋಮ್ ಸ್ಟೇ ವಾಸ್ ರಿಯಲಿ ಗುಡ್. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇದು ಬಂದು ಜಸ್ಟ್ ಸಿಟ್ಟಿಂಗ್ ಏರಿಯಾ, ಹಾಲ್ ಥರ. ಟಿ ವಿ ಇತ್ತು. ಹಾಗೆ ಇದು ಬಂದು ಸೆಕೆಂಡ್ ರೂಮು ಸೇಮ್ ಅದೇ ಥರ ಇದೆ, ಏನೂ ಇದಿಲ್ಲ. ಒಂದು ಬೆಡ್ ಇದೆ, ಅದ್ರ ಜೊತೆ ಇನ್ನೊಂದು ಕಾಟ್ ಇದೆ. ಈಗೇನು ಸೇಮ್ ಇಲ್ಲೂ ಕೂಡ ಅಡಿಷ್ನಲಾಗಿ ಬೆಡ್ಶೀಟ್ಸು ಅದೆಲ್ಲ ಇಟ್ಟಿದ್ದಾರೆ. ಸೊ ಅಡಿಷ್ನಲ್ಲಾಗಿ ಯಾರು ಬಂದರೆ ಅವ್ರಿಗೂ ಮ್ಯಾನೇಜ್ ಆಗಲಿ ಅಂತ ಹೇಳಿ. ಈ ಹೋಮ್ ಸ್ಟೇಲಿ ಇಲ್ಲ ಅಂದ್ರೂ ಒಂದು 10 ಜನ ತನಕ ಸ್ಟೇ ಮಾಡ್ಬೋದು. ಬಟ್ ನಾವು 4 ಜನಕ್ಕೆ ಇಷ್ಟು ದೊಡ್ಡ ಹೋಮ್ ಸ್ಟೇ ತೊಗೊಂಡಿದ್ವಿ. ಈ ಥರ ಆಯಿತು. ಇಟ್ಸ್ ರಿಯಲಿ ಗುಡ್. ಸ್ಟೇ ವಾಸ್ ರಿಯಲಿ ಗುಡ್. ಅದಾದಮೇಲೆ ಕ್ವಿಕ್ಕಾಗಿ ಎಲ್ಲರೂ ಫ್ರೆಶ್ ಆಗಿ ನಾವು ನಮ್ಮ ನೆಕ್ಸ್ಟ್ ಜರ್ನಿನ ಶುರು ಮಾಡಿದ್ವಿ. ನಮ್ಮ ನೆಕ್ಸ್ಟ್ ಜರ್ನಿ ಬಂದು ಎಲ್ಲಿ ಅಂತ ನೀವು ಹಾಗೆ ನೋಡ್ತಾ ಇರಿ. ಥ್ರೂ ಔಟ್ ದ ಜರ್ನಿ ನಾವು ಕೇಳ್ಕೊತಾ ಇದ್ವಿ ಹೇಗೆ ಏನು ಅಂತೆಲ್ಲ ಹೇಳಿ ಡ್ರೈವರ್ಗೆ.
ಎಸ್, ಇದು ಬಂದು ನಾವು ರೀಚ್ ಆದ್ವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇಟ್ಸ್ ಅಬ್ಬಿ ಫಾಲ್ಸ್. ಇಲ್ಲಿ ಒಂದು ಜಿಪ್ ಲೈನ್ ಇದೆ. ಐ ಥಿಂಕ್ ಇದನ್ನು ಕರ್ನಾಟಕದ್ದು ಅತಿ ಲಾಂಗೆಸ್ಟ್ ಅಂತಲೂ ಹೇಳ್ತಾರೆ ಅನಿಸುತ್ತೆ. ನಂಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಹೇಳಿದ್ದು ಇದು ಲಾಂಗೆಸ್ಟ್ ಜಿಪ್ ಲೈನ್ ಅಂತ. ನನ್ನ ಫ್ರೆಂಡ್ ಒಬ್ಬರು ಆ್ಯಕ್ಚುಲಿ ಟ್ರೈ ಮಾಡಬೇಕು ಅಂದರು, ಬಟ್ ಅವ್ರಿಗೆ ಆಗಲಿಲ್ಲ, ಬೇಡ ಅಂತ ಆಮೇಲೆ ಸುಮ್ಮನಾದರು. ಬಟ್ ಇದು ಬೇರೆಯವ್ರು ಮಾಡ್ತಾ ಇದ್ದಿದ್ದು, ನಾನು ಜಸ್ಟ್ ಒಂದು ವೀಡಿಯೋ ತೊಗೊಂಡೆ. ಇದು ಚಾರ್ಜ್ ಬಂದು ಐ ಥಿಂಕ್ ಅವ್ರು 500 ಏನೋ ಚಾರ್ಜ್ ಮಾಡ್ತಾಯಿದ್ರು. ಇಲ್ಲೇ ಸ್ವಲ್ಪ ಇದೆಲ್ಲ ಇತ್ತು, ಸ್ನ್ಯಾಕ್ಸ್ ಎಲ್ಲ ಇತ್ತು. ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಮಧ್ಯಾಹ್ನ ಯಾರೂ ಊಟ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಅಲ್ಲಿ ಅಬ್ಬಿ ಫಾಲ್ಸ್ ಹತ್ರ ನಿಮಗೆ ಗೊತ್ತಿರಬೇಕು, ಅಲ್ಲಿ ಸ್ಟೆಪ್ಸ್ ಎಲ್ಲ ಹೇಳ್ಕೊಂಡು ಹೋಗಬೇಕು, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಾವು ಇಲ್ಲೇ ಸ್ನ್ಯಾಕ್ಸ್ ಥರ ಏನೇನೋ ತಿಂದ್ಕೊಂಡು ನೆಕ್ಸ್ಟು ಅಬ್ಬಿ ಫಾಲ್ಸ್ ಹತ್ರ ಹೋದ್ವಿ. ನೋಡಿ ಯಾವ ಥರ ಇದೆ ಅಂತ ಅಬ್ಬಿ ಜಲಪಾತ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡಾದ್ಮೇಲೆ ನಾವು ಹೊರಟ್ವಿ. ಇಟ್ಸ್ ಅ ರಿಯಲಿ ಬ್ಯೂಟಿಫುಲ್ ಪ್ಲೇಸ್. ಆ್ಯಕ್ಚುಲಿ ಮಳೆಗಾಲದಲ್ಲಿ ಇನ್ನೂ ತುಂಬಿ ಹರಿತಾ ಇರುತ್ತೆ ಇದು, ಬಟ್ ಇವಾಗ ಓಕೆ ಚೆನ್ನಾಗಿತ್ತು. ಯಾಕಂದರೆ ನಾನು ಇದಕ್ಕೂ ಮುಂಚೆನೂ ನಾನು ಇಲ್ಲಿ ಬಂದಿದ್ದೀನಿ, ಇದಕ್ಕಿಂತ ಚೆನ್ನಾಗಿಯೇ ಅದು ಇರೋದನ್ನು ನಾನು ನೋಡಿದ್ದೀನಿ. ದಿಸ್ ಟೈಮ್ ಇಸ್ ಆಲ್ಸೋ ಇಟ್ಸ್ ಗುಡ್. ಲೈಟಾಗಿ ಮಳೆ ಬರ್ತಾಯಿತ್ತು. ವೆದರ್ ವಾಸ್ ಆಲ್ಸೋ ರಿಯಲಿ ಗುಡ್, ಚೆನ್ನಾಗಿತ್ತು. ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೋಗ್ತಾ ಆನ್ ದ ವೇ. ನಾನು ತೋರಿಸ್ತೀನಿ. ಶುರುವಾಗುತ್ತೆ ಇವಾಗ. ಸೊ ನೋಡಿದ್ರಲ್ಲ ಅಬ್ಬಿ ಫಾಲ್ಸ್ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ನೆಕ್ಸ್ಟ್ ನಾವು ಬಂದಿದ್ದು ರಾಜರ ಗುತ್ತಿಗೆ ಉದ್ಯಾನವನ. ಅಲ್ಲಿ ಅಬ್ಬಿ ಫಾಲ್ಸ್ನ ಮುಗಿಸ್ಕೊಂಡು ನೆಕ್ಸ್ಟು ಈ ಪಾರ್ಕ್ ಹತ್ರ ನಾವು ಬಂದ್ವಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್. ನಾವಿಲ್ಲಿ ಒಳಗಡೆ ತುಂಬ ಚೆನ್ನಾಗಿ ಫೋಟೋ ಶೂಟ್ ಮಾಡ್ಕೊಂಡ್ವಿ, ತುಂಬ ರೀಲ್ಸ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಟೈಮ್ ಬಂದಿದ್ದರಿಂದ ಅಷ್ಟು ಬಿಸಿಲಿರಲಿಲ್ಲ, ಸ್ವಲ್ಪ ಲೈಟಾಗಿ ಮಳೆ ಬರ್ತಿತ್ತು ಅಂತ ನಾನು ಏನು ಹೇಳಿದೆ ಅದು ಇಲ್ಲೂ ಕೂಡ ಇತ್ತು. ಅಬ್ಬಿ ಫಾಲ್ಸಲ್ಲೂ ಅದೇ ಥರ ಇತ್ತು, ಇಲ್ಲೂ ಕೂಡ ಹಾಗೆ ಇತ್ತು. ಇಟ್ಸ್ ರಿಯಲಿ ಬ್ಯೂಟಿಫುಲ್ ಪ್ಲೇಸ್. ಇದು ಒಳಗಡೆ ಒಂದು ದೇವಸ್ಥಾನದ ಥರ ಇದಿದೆ. ಒಳಗಡೆ ಲಿಂಗ ಇದೆ ಅಷ್ಟೇ, ಅಂದರೆ ತುಂಬ ಯಾರೋ ಪೂಜೆ ಮಾಡ್ತಾರೆ ಆ ಥರ ಏನಿಲ್ಲ. ಒಳಗಡೆ ಒಂದು ಲಿಂಗ ಥರ ಇದೆ, ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಈ ಪ್ಲೇಸು, ತುಂಬ ಹಳೆಯ ಕಾಲದ್ದಿದು. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಮಾತ್ರ ಓಪನ್ ಇದೆ, ಇನ್ನೊಂದು ಕ್ಲೋಸ್ ಇದೆ. ಓಪನ್ ಇರೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಒಳಗಡೆ ಯಾವ ಥರ ಇದೆ ಅಂತ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಆ್ಯಕ್ಚುಲಿ ನಾನು ಈ ಪ್ಲೇಸ್ ನನಗೆ ತುಂಬ ಇಷ್ಟ ಆಯಿತು. ಬಟ್ ಪ್ರೀವಿಯಸ್ಲಿ ನಾನು ಬಂದಿರಲಿಲ್ಲ. ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ, ರಾಜ ಸಮಾಧಿಗಳು ಅಂತ ಹೇಳಿ ಅವರು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಹಾಕಿದ್ದಾರೆ, ಯಾವ ಥರ ಇದೆ ಏನು ಅಂತ ಹೇಳಿ. ಸೊ ಇವಾಗ ತೋರಿಸ್ತೀನಿ ನೋಡಿ ಇದು ಯಾವ ಥರ ಇದೆ ಅಂತ ಹೇಳಿ.
ನೋಡಿದ್ರಿ ಅಲ್ಲ ಎಷ್ಟು ಚೆನ್ನಾಗಿತ್ತಂತ. ರಾಜ ಉದ್ಯಾನವನನ ನೋಡಿಕೊಂಡು ನಾವು ಯಾರೂ ಊಟ ಮಾಡಿರಲಿಲ್ವಲ್ಲ, ಅದಕ್ಕೆ ಬೇಗ ಊಟ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ನನಗೆ ರಾಜ ಉದ್ಯಾನವನ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನಗೆ ಸ್ಪೆಷಲಿ ಅಲ್ಲಿ ನೀವು ಇದುವರೆಗೂ ನೋಡಿದ್ರಿ ಅಲ್ಲ ಎಷ್ಟು ಚೆನ್ನಾಗಿತ್ತು ಆ ಕೆತ್ತನೆಗಳು. ಅದು ಒಂದೊಂದೂ ನನಗೆ ತುಂಬ ಇಷ್ಟ ಆಯಿತು ಆ ಪ್ಲೇಸು ನನಗೆ ಪರ್ಸ್ನಲಿ. ಬಿಕಾಸ್ ನಾನು ಪ್ರೀವಿಯಸ್ಲಿ 2 ಸಲ ನಾನು ಕೂರ್ಗ್ ಹೋಗಿದ್ದೀನಿ. ನಾನು ಈ ಪ್ಲೇಸ್ನ ನೋಡಿರಲಿಲ್ಲ ಆ್ಯಕ್ಚುಲಿ. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಆ ವೆದರು ತುಂಬ ಚೆನ್ನಾಗಿತ್ತು ಆ ಪಾರ್ಕಲ್ಲಿ ಇದ್ಬೇಕಾದ್ರೆ. ಆಮೇಲೆ ಆ ಒಳಗಡೆ ಇದ್ದಿದ್ದಂಥ ಇದು ಒಂದೊಳ್ಳೆ ಫೋಟೋಶೂಟ್ ಅಂತೂ ಆಯಿತು ನಮ್ಮದು ಒಳಗಡೆ. ಅದಾದಮೇಲೆ ಬೇಗ ಊಟ ಮುಗಿಸ್ಕೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಉಡುಪಿ ಗಾರ್ಡನಿಯ ಸಾರಿ ಅಲ್ಲಿ ಎಲ್ಲೋ ಬಂದ್ವಿ ಬೇಗ ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳಿ. ಎಲ್ಲರೂ ತುಂಬ ಹೊಟ್ಟೆ ಹಸ್ತಿತ್ತು ಆ್ಯಕ್ಚುಲಿ. ಬಿಕಾಸ್ ಮಾರ್ನಿಂಗ್ ಇಡ್ಲಿ ತಿಂದು ಆಮೇಲೆ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದು ಅಬ್ಬಿ ಫಾಲ್ಸ್ ಹತ್ರ ಬಿಟ್ಟರೆ ಇನ್ನೂ ಯಾರೂ ಏನೂ ತಿಂದಿರಲಿಲ್ಲ. ಅದಕ್ಕೆ ಬೇಗ ಊಟ ಮುಗಿಸ್ಕೊಳ್ಳೋಣ ಅಂತ ನಾವು ಒಂದು ಒಳ್ಳೆ ಊಟನ ಆರ್ಡ್ರ್ ಮಾಡಿ ಎಲ್ಲರೂ ಬೇಗ ಊಟ ಮುಗಿಸ್ಕೊತಾ ಇದ್ದೀವಿ. ಬಿಕಾಸ್ ಇದಾದಮೇಲೆ ನಮಗಿನ್ನೂ 2-3 ಪ್ಲೇಸ್ಗೆ ಹೋಗೋದಿತ್ತು ಅದಕ್ಕೆ. ಸೊ ಊಟ ಮುಗಿಸ್ಕೊಂಡು ಇಲ್ಲಿ ನೋಡಿ ವಸ್ತು ಸಂಗ್ರಹಾಲಯ ಅಂತ ನೆಕ್ಸ್ಟ್ ಪ್ಲೇಸು ನಾವು ಹೋಗಿದ್ದು. ಬಟ್ ಏನಾಯಿತು ಅಂದರೆ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು. ಕರೆಕ್ಟಾಗಿ ಕ್ಲೋಸಿಂಗ್ ಟೈಮ್ಗೆ ಹೋಗ್ಬಿಟ್ವಿ ನಾವು. ಸೊ ಅಲ್ಲಿ ಏನಿತ್ತು ಮ್ಯೂಸಿಯಂ ವಸ್ತು ಸಂಗ್ರಹಾಲಯ ಏನಿತ್ತು ಅದರೊಳಗಡೆ ನಮಗೆ ಎಂಟ್ರಿ ಇರಲಿಲ್ಲ. ಸುಮ್ಮನೆ ಹೊರಗಡೆಯಿಂದನೇ ನಾವು ನೋಡ್ಕೊಂಡು ಬಂದ್ವಿ. ಈ ಪ್ಲೇಸು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಒಳಗಡೆ ಆ ಮ್ಯೂಸಿಯಮ್ಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಗೊತ್ತಿಲ್ಲ. ಬಿಕಾಸ್ ಈ ಪ್ಲೇಸ್ಗೂ ನಾನು ಬಂದಿಲ್ಲ ಮುಂಚೆ. ಇದು ಫಸ್ಟ್ ಟೈಮ್ ಅವರು ನಮಗೆ ಕರ್ಕೊಂಡು ಬಂದಿದ್ದು. ಇದೂ ಚೆನ್ನಾಗಿದೆ. ಒಟ್ನಲ್ಲಿ ಚೆನ್ನಾಗಿತ್ತು. ಒಳಗಡೆ ಹೋಗಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಹೊರಗಡೆ ನಾವು ಸುಮ್ಮನೆ ಹಾಗೆ ಅಲ್ಲೇ ಒಂದು ವಾಕ್ ಥರ ಮಾಡ್ಕೊಂಡು ಬಂದ್ವಿ. ಈ ಪ್ಲೇಸು ಕೂಡ ನಮಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ ಇದು ಹೇಗಿದೆ ಹೊರಗಡೆ ಇದೆ ಅಂತ. ನೆಕ್ಸ್ಟು ಇಲ್ಲಿ ಉದ್ಯಾನವನ ಮುಗಿಸಿದ ಮೇಲೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಸೊ ಕೂರ್ಗಿಗೆ ಬಂದಮೇಲೆ ಸ್ಪೈಸಸ್ ತೊಗೊಳ್ದೇ ಇರೋಕ್ಕಾಗುತ್ತಾ, ಅದಕ್ಕೆ ಎಲ್ಲರೂ ಸ್ಪೈಸಸ್ ತೊಗೊಳ್ಳೋಣ ಅಂತ ಹೇಳಿ ನಾವು ಇಲ್ಲಿಗೆ ಬಂದ್ವಿ. ಈ ಅಂಗಡಿ ಬಂದು ನಮಗೆ ಗೊತ್ತಿರೋದು ಅಂದರೆ ನಮಗೆ ನಮ್ಮ ಫ್ರೆಂಡ್ ಯಾರು ಹೋಮ್ ಸ್ಟೇ ರೆಫರ್ ಮಾಡಿದ್ರಲ್ಲ, ಆ ಹೋಮ್ ಸ್ಟೇ ಅವ್ರದ್ದೇ ಈ ಸ್ಪೈಸಸ್ ಅಂಗಡಿನೂ ಕೂಡ.
ಸೊ ನಾವಿಲ್ಲೇ ಬಂದ್ವಿ ಗೊತ್ತಿರೋರ್ದು ಅಂತ ಹೇಳಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ಈ ಸ್ಪೈಸಸ್ ಸ್ಮೆಲ್ಲೆಲ್ಲ ಹೆಂಗಿತ್ತು ಅಂದರೆ ಅಬ್ಬಾ ಫುಲ್ಲು ನಾವಿಲ್ಲಿ ಬೆಂಗಳೂರಲ್ಲಿ ಈ ಥರ ಸ್ಮೆಲ್ ನಾವು ನೋಡಲ್ಲ. ಒಳಗಡೆ ಹೋಗ್ತಿದ್ದಂಗೆ ಇಟ್ ವಾಸ್ ನೈಸ್. ತುಂಬ ಇದಿತ್ತು, ಚಾಕ್ಲೇಟ್ಸ್ ಇತ್ತು, ಡ್ರೈ ಫ್ರೂಟ್ಸ್ ಇತ್ತು. ನಿಮಗೆ ಗೊತ್ತಿರುತ್ತೆ ಹೇಗಿರುತ್ತೆ ಸ್ಪೈಸಸ್ ಅಂಗಡಿಯಲ್ಲಿ, ಅಂದರೆ ಹೋಲ್ಸೇಲ್, ಇವರೆಲ್ಲ ಹೋಲ್ಸೇಲ್ ಇದು, ರೀಟೇಲ್ ಅಲ್ಲ. ಇದಾದಮೇಲೆ ಇಟ್ಸ್ ಲೈಕ್ ಹೋಮ್ ಮೇಡ್ ವೈನ್ ಎಲ್ಲ ಕಡೆ ಇರುತ್ತೆ. ಕೂರ್ಗ್, ಮಡಿಕೇರಿಲಿ ಇಟ್ಸ್ ಸೊ ಬೇಗ ಬೇಗ ಅಲ್ಲಿ ಶಾಪಿಂಗ್ ಮುಗಿಸಿ ನಾವು ಇಲ್ಲಿ ರಾಜಾ ಸೀಟಿಗೆ ಬಂದ್ವಿ. ಆ್ಯಕ್ಚುಲಿ ಇದು ಬಂದು ನಾವು ಸನ್ಸೆಟ್ ನೋಡೋಕ್ಕೆ ಬರಬೇಕಿತ್ತು, ಬಟ್ ನಾವು ಅಲ್ಲೇ ತುಂಬ ಟೈಮ್ ಆಗಿದ್ದರಿಂದ ನಾವು ಇಲ್ಲಿ ಕಂಪ್ಲೀಟಾಗಿ ನಾವು ಬರೋಕ್ಕಾಗಲಿಲ್ಲ ಆನ್ ಟೈಮ್ಗೆ. ಬಟ್ ಸ್ಟಿಲ್ ಫೈನ್. ಇದು ಏನೋ ಈ ಥರ ಮ್ಯೂಸಿಕ್ ಫೌಂಟೇನ್ ಥರ ಏನೋ ಇತ್ತು, ಇದನ್ನು ನೋಡಿ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ರಿಯಲಿ ನೈಸ್. ಆ್ಯಕ್ಚುಲಿ ಚೆನ್ನಾಗಿತ್ತು ಇದೂ. ಎಸ್, ಓವರಾಲ್ ಥ್ರೂ ಔಟ್ ದ ಡೇ, ಬಿಕಾಸ್ ನಾವು ಬೆಂಗಳೂರಿಂದ ಇಲ್ಲಿಗೆ ಬಿಟ್ಟು ಮತ್ತೆ ಆಫ್ಟರ್ನೂನ್ ಇಲ್ಲಿ ಬಂದು ರೀಚ್ ಔಟ್ ಆಗಿ ನಾವು ಬೇರೆ ಬೇರೆ ಪ್ಲೇಸಸ್ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ ಪ್ಲ್ಯಾನ್ ಇದ್ದಿದ್ದು ಎಲಿಫೆಂಟ್ ದುಬಾರೆ ಮತ್ತು ಕುಶಾಲನಗರ ಅದೆಲ್ಲ ಮಾಡಬೇಕು ಅಂತ ಹೇಳಿ, ಬಟ್ ವಿ ಕುಡಂಟ್ ಅದು ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಮತ್ತೆ ವಾಪಸ್ಸು ಹೋಗಬೇಕಿತ್ತು ಅದನ್ನೆಲ್ಲ ಕವರ್ ಮಾಡೋದಕ್ಕೆ. ಹಾಗೆ ನೈಟ್ಗೆ ಮತ್ತೆ ಹೋಮ್ ಸ್ಟೇಗೆ ಬಂದು ಎಲ್ಲರೂ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡ್ವಿ. ನಾನು ಮೊದಲೇ ಹೇಳ್ದಂಗೆ ಈ ಹೋಮ್ ಸ್ಟೇನಲ್ಲಿ ಫುಡ್ ಇರಲ್ಲ, ನಾವೇ ಹೊರಗಡೆಯಿಂದ ಆರ್ಡ್ರ್ ಮಾಡ್ಕೋಬೇಕು. ಅದಕ್ಕೆ ನಾವು ಹೊರಗಡೆಯಿಂದ ಆರ್ಡ್ರ್ ಮಾಡ್ಕೊಂಡ್ವಿ. ಎಸ್, ನಮ್ಮ ಲಿಟಲ್ ಲಾಗರ್ ಬಂದು ಅವನು ಏನೋ ಲಾಗ್ ಮಾಡಬೇಕಂತೆ, ಯುವಾಂಶು. ಅದಕ್ಕೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಹಿ ವಾಸ್ ಡೂಯಿಂಗ್ ದ್ಯಾಟ್. ಹಾಯ್ ಆಮ್ ಯುವಾಂಶ್, ಅದು ಇದು ಅಂತ ಎಲ್ಲ ಹೇಳಿ, ಸಾರಿ ಅದು ಇಲ್ಲಿ ಕಟ್ಟಾಗ್ಬಿಟ್ಟಿದೆ. ಅದಾದಮೇಲೆ ಎಲ್ಲರೂ ಪಿಜ್ಜಾ ತಿಂದು ನೆಕ್ಸ್ಟ್ ಏನು, ಎಸ್, ಸ್ಯಾಟರ್ಡೆ ಸಂಡೇ ಏನಿರುತ್ತೆ, ಇವಾಗ ಏನು ನಡೀತಾ ಇದೆ ಅದನ್ನೇ ನಾವು ನೋಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನನ್ನ ಫ್ರೆಂಡ್ ತ್ರಿವೇಣಿ ಬಂದು ಅಲ್ಲಿ ಕನೆಕ್ಟ್ ಮಾಡ್ತಾಯಿದ್ರು. ಏನು ನೋಡ್ತಿದ್ವಿ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಎಸ್, ಇಮಿಡಿಯೇಟಾಗಿ ಬೇಗ ಬೇಗ ಎಲ್ಲರೂ ಪಿಜ್ಜಾ ತಿಂದು, ಯುವಾಂಶ್ಗೆ ಅಂತ ನಾವು ಬೇರೆ ಆರ್ಡ್ರ್ ಮಾಡಿದ್ವಿ ಬಿಕಾಸ್ ಅವರಮ್ಮ ತುಂಬ ಸ್ಟ್ರಿಕ್ಟು, ಅದನ್ನು ಏನು ಬೇಡ ಅಂತ. ಬಟ್ ಸ್ಟಿಲ್ ಅವನು ಕೇಳ್ತಾ ಇರಲಿಲ್ಲ. ನಾನು ಪಿಜ್ಜಾ ತಿನ್ನಬೇಕು ಅಂತ ಹೇಳಿ ಅವನು ತೊಗೊಂಡು ತಿಂದ. ಅವರಮ್ಮ ಅವನಿಗೆ ಅಂತ ಬೇರೆ ರೈಸ್ ಐಟಮ್ ಏನೋ ಆರ್ಡ್ರ್ ಮಾಡಿದರು. ಅದಾದಮೇಲೆ ಇವನು ಇವಾಗ ಪಿಜ್ಜಾ ನಮಗೆ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯುವಾಂಶ್ ಓಪನ್ ಮಾಡಿ ತೋರಿಸ್ತಾನೆ ನೋಡಿ. ಇದು 6-in-1 ಬಿಗ್ ಪಿಜ್ಜಾ ಇವಾಗ ಬರ್ತಿದೆಯಲ್ಲ, ಅದನ್ನು ನಾವು ಆರ್ಡ್ರ್ ಮಾಡಿದ್ವಿ. ಅದನ್ನು ನಮಗೆ ಎಷ್ಟು ಚೆನ್ನಾಗಿ ಅವರು ಕಳಿಸ್ಕೊಟ್ಟಿದ್ದಾರೆ ಅಂತ ನಮ್ಮ ಯುವಾಂಶ್ ಇವಾಗ ಓಪನ್ ಮಾಡಿ ತೋರಿಸ್ತಾನೆ ನೋಡಿ. ಅದು ಅಷ್ಟೇ ಚೆನ್ನಾಗಿ ಬಂದಿದೆ. ಕಾವ್ಯ ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಯಾಕಂದರೆ ಎಲ್ರಿಗೂ ತುಂಬ ಹೊಟ್ಟೆ ಹಸಿವಾಗಿತ್ತು ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ. ಮತ್ತು ಬೆಳಗ್ಗೆ ಬಂದು ನಾವು ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ನಾವು ಇದು ಮಾಡಬೇಕಿತ್ತು ಬೇಗ, ಬಿಕಾಸ್ ಇವಾಗ ನಾವು ತಿಂದು ಬೇಗ ಮಲಗಿ ನಾವು ಮತ್ತೆ ಬೆಳಗ್ಗೆ ಬೇರೆ ನಮಗೆ ಪ್ಲ್ಯಾನ್ ಇತ್ತು. ಅದಕ್ಕೂ ಕೂಡ ನಮ್ಮ ಯುವಾಂಶ್ ಓಪನ್ ಮಾಡ್ತಾಯಿದ್ದಾನೆ ಪಿಜ್ಜಾನ. ಓಪನ್ ಮಾಡೋದಕ್ಕೂ ಮುಂಚೆ ಅವನದೇನೋ ಒಂದು ಲಾಗ್ ಮಾಡ್ಕೊತಾ ಇದ್ದಾನೆ, ಹಾಗಿದೆ ಹೀಗಿದೆ ಅಂತ ಹೇಳಿ. ಓಪನ್ ಮಾಡೋದಕ್ಕೆ ನಮ್ಮ ಲಿಟಲ್ ಯುವಾಂಶ್ ಅವರು ಸ್ವಲ್ಪ ಟೈಮ್ ತೊಗೊತಾ ಇದ್ದಾರೆ. ಎಸ್, ಫೈನಲಿ 6 ಟೈಪ್ಸ್ ಆಫ್ ಪಿಜ್ಜಾ ಇವಾಗ ಹೆಂಗಾಗಿತ್ತು ಅಂದರೆ 6-in-1ನಲ್ಲಿ ಅದು ಯಾವ್ದು ಇದು ಅಂತಲೇ ನಮ್ಗೆ ಗೊತ್ತಾಗಲಿಲ್ಲ. ಈ ಥರ ಆಗಿಬಿಟ್ಟಿತ್ತು ಅದು ಬಂದಾಗ. ಬಟ್ ಸ್ಟಿಲ್ ವಿ ವರ್ ಓಕೆ, ಅದು ಏನು ಮಾಡೋಕ್ಕಾಗಲ್ಲ, ಈ ಥರ ಇತ್ತು. ಬೇಗ ಬೇಗ ಎಲ್ಲರೂ ಪಿಜ್ಜಾ ತಿಂದು ನೆಕ್ಸ್ಟು ಏನು ಮಾಡೋದು ಅಂತ ಬೆಳಿಗ್ಗೆಗೆ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿಕೊಂಡು, ಬೆಳಿಗ್ಗೆ ನಾವು ಯಾರಿಗೆ ಬರೋಕ್ಕೆ ಹೇಳಿದ್ವಿ ಅವ್ರಿಗೆಲ್ಲ ಕಾಲ್ ಮಾಡಿಕೊಂಡು ಅದರಲ್ಲೇ ಅರ್ಧ ಪ್ಲ್ಯಾನ್ ಹೋಯಿತು. ಬೇಗ ಬೇಗ ಪಿಜ್ಜಾ ತಿಂದು, ಎಸ್, ಸ್ಯಾಟರ್ಡೆ ಅಂದರೆ ಏನಿರುತ್ತೆ, ಇಟ್ಸ್ ಅ ಬಿಗ್ ಬಾಸ್ ಇದು ಹೋಗ್ತಾ ಇದೆ. ಎಲ್ಲರೂ ಬಿಗ್ ಬಾಸ್ ಕ್ರೇಜ್ ಜಾಸ್ತಿ. ಸ್ಪೆಷಲಿ ದೆರ್ ಆರ್ ಸಮ್ ಕಿಚ್ಚ ಸರ್ ಫ್ಯಾನ್. ಅವ್ರು ಕೊಡೋ ಕೌಂಟರ್ಸ್ನ ನೋಡೋದಕ್ಕೆ ತುಂಬ ಜನ ಕಾಯ್ಕೊಂಡು ಕೂತಿರ್ತಾರೆ ಹೇಗೆ ಏನು ಅಂತ ಹೇಳಿ. ನಾವು ವಿತೌಟ್ ಮಿಸ್ ನಾವು ವೀಕೆಂಡ್ ವಿತ್ ಸುದೀಪ್ ಅದನ್ನು ಕಿಚ್ಚನ ಪಂಚಾಯತಿನ ಮಿಸ್ ಮಾಡದೆ ನೋಡಿ ಈ ದಿನ ಮುಗಿಸ್ತಾ ಇದ್ವಿ. ಸಮ್ ಗ್ಲಿಮ್ಸ್ ನಾನು ತೋರಿಸ್ತಾ ಇದ್ದೀನಿ. ಇವತ್ತು ನಾನು ವಿಸಿಟ್ ಮಾಡಿರೋ ರಾಜನ ಉದ್ಯಾನವನದಲ್ಲಿ ನನಗೆ ತುಂಬ ಇಷ್ಟ ಆದಂಥ ಕೆಲವೊಂದು ಪಿಕ್ಸ್ ಇದು, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಆಲ್ ಫಾರ್ ದ ಡೇ. ನಾನು ನೆಕ್ಸ್ಟ್ ಡೇ ಇನ್ನೊಂದು ಪಾರ್ಟ್ 2 ಮಡಿಕೇರಿ ಲಾಗಲ್ಲಿ ನಾನು ನಿಮಗೆ ಫರ್ದರ್ ನಾನು ನಿಮಗೆ ಹೇಳ್ತೀನಿ ಬೇರೆ ಪ್ಲೇಸಸ್ಗೆ ಎಲ್ಲೆಲ್ಲೂ ಹೋದ್ವಿ ಮತ್ತು ಅಲ್ಲಿ ಯಾವ ಥರ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ, ಆ ಪ್ಲೇಸ್ ಎಷ್ಟು ಚೆನ್ನಾಗಿತ್ತು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಇದು ಇವತ್ತಿನ ಲಾಗ್ ಆಗಿತ್ತು. ಹೋಪ್ ಯು ಆಲ್ ಎಂಜಾಯ್ಡ್. ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ, ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.